ಸರ್, ಈಗ ನಿಮ್ಮ ಶಾಸಕರು ಮಾತಿನಲ್ಲಿ ಬರೀ ನಾವು ಎಲ್ಲರೂ ಆನೆ ಮಾಡಕ್ಕೆ ರೆಡಿ ಇದು ಅಂತಾರೆ. ಮತ್ತೆ ಯಾರು ಸರ್ 11 ಜನ ಯಾರು ಮಾಡ್ತಾರೆ? ಅದೇ ನಮಗೂ ಆಶ್ಚರ್ಯ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ, ಗ್ಯಾರಂಟಿ. ಐಡೆಂಟಿಫೈ ಆಗಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ. ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು. ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ, ಯಾರು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಶಾಸಕರು ಮಾತಿನಲ್ಲಿ ಬರೀ ನಾವು ಎಲ್ಲರೂ ಆನೆ ಮಾಡಕ್ಕೆ ರೆಡಿ ಇದು ಅಂತಾರೆ. ಮತ್ತೆ ಯಾರು ಸರ್ 11 ಜನ ಯಾರು ಮಾಡ್ತಾರೆ? ಅದೇ ನಮಗೂ ಆಶ್ಚರ್ಯ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ, ಗ್ಯಾರಂಟಿ. ಐಡೆಂಟಿಫೈ ಆಗಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ. ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು. ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ, ಯಾರು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಶಾಸಕರು ಮಾತಿನಲ್ಲಿ ಬರೀ ನಾವು ಎಲ್ಲರೂ ಆನೆ ಮಾಡಕ್ಕೆ ರೆಡಿ ಇದು ಅಂತಾರೆ. ಮತ್ತೆ ಯಾರು ಸರ್ 11 ಜನ ಯಾರು ಮಾಡ್ತಾರೆ? ಅದೇ ನಮಗೂ ಆಶ್ಚರ್ಯ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ, ಗ್ಯಾರಂಟಿ. ಐಡೆಂಟಿಫೈ ಆಗಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ. ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು. ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ, ಯಾರು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಶಾಸಕರು ಮಾತಿನಲ್ಲಿ ಬರೀ ನಾವು ಎಲ್ಲರೂ ಆನೆ ಮಾಡಕ್ಕೆ ರೆಡಿ ಇದು ಅಂತಾರೆ. ಮತ್ತೆ ಯಾರು ಸರ್ 11 ಜನ ಯಾರು ಮಾಡ್ತಾರೆ? ಅದೇ ನಮಗೂ ಆಶ್ಚರ್ಯ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ, ಗ್ಯಾರಂಟಿ. ಐಡೆಂಟಿಫೈ ಆಗಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ. ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು. ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ, ಯಾರು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ.